ಸಪ್ಲಮಲ್ಲಿ ಮೆರವಣಿಗೆ ಮಾಡಿದ್ರಾ? ಹಾಂ, ನೀವು ಮತ್ತು ನಾರಾಯಣ ಸ್ವಾಮಿ ಇಬ್ಬರು ಸೇರಿ. ಹಾಂ, ಯಾವತ್ತು ಭಾನುವಾರನ ಶನಿವಾರನ? ಸೋಮವಾರ ಮಾಡಿದ್ವಿ ನಾವು ಲಾಸ್ಟ್ ದಿವಸ. ನಾನು ಭಾನುವಾರ ಬಂದಿದ್ದೆ. ಮುಂಚೆ ದಿವಸ ಮಾಡಿದ್ವಿ. ಹೌದಾ? ಭಾನುವಾರ ಬಂದಿದ್ದೆ, ವೀರಶ್ ಅವತ್ತು. ಅದಕ್ಕೆ ನಾವು ಮಾಡಕ್ ಹೋಗಿಲ್ಲ. ಇವು ಆದ್ರೆ ಹೆಂಗೋ ತಡೆದು ಬಿಡ್ತೀರಿ. ಬೀಜದವರಿಗಳು ಮಾಡೋದ್ರಲ್ಲಿ ಕಷ್ಟ ಇರುತ್ತಲ್ಲ, ನಾವು ಅವ್ರ ಜೊತೆನೆ ಕಟ್ಟೋದು. ಅದಕ್ಕೆ ಇಬ್ರು ಸೇರಿ ಮಾಡಿದ್ದಲ್ವಾ. ಆಮೇಲೆ ಮಂಗಳವಾರ ಕಮಿಟಿ ಮುಗಿಸ್ಕೊಂಡು ಬಂದ್ವಿ. ಅಲ್ಲಿ ಸಪ್ಲಮಲ್ಲಿ ಕೇಳಿದ್ರೆ ಯಾರಾದ್ರು? ಹೇಳಿದ್ರು, ಅಲ್ಲೂ ನಡೆದು 3-10 ಗಂಟೆ ನಡೆದು. ನಾವೇ ಕೊಟ್ಟಿಲ್ಲ. ಸಪ್ಲಮಲ್ಲಿ ಪ್ಲೇಸ್ ಆಯಿತು. ಪ್ಲೇಸ್ ಆಯಿತು. ಫಸ್ಟ್ ಪ್ಲೇಸಾ? ಏನು ಕೊಟ್ಟರು? ಕ್ಯಾಶ್ ಪ್ರೈಸ್. ಎಷ್ಟು? 10,000. ಅವ್ರಿಗೆ? ಅವ್ರಿಗೂ ಎಲ್ಲ 3 ಫಸ್ಟ್ ಪ್ಲೇಸ್ ಆಯಿತು. 3 ಕರುಗಳು ಬಂದಿದ್ವಾ? 6ರಲ್ಲೂ 2ರಲ್ಲೂ ಕಡೆ ಫಸ್ಟ್ ಪ್ಲೇಸ್ ಆಯಿತು. 2ರಲ್ಲಿ ಬಿದ್ದುಬಿಟ್ಟಿದ್ಯಾ ಅದು? ಈಗ ಹಾಂ, ಸಿಟಿಯಲ್ಲಿ ಇಟ್ಕೊಂಡು ಇದು ಸಾಕ್ತಾ ಇದೆಯಲ್ಲ, ನಿಮ್ಮ ಕ್ರೇಜ್ಗೆ ಒಂದು ಸೊಲ್ಯೂಟ್ ಹೊಡಿಲೇಬೇಕು. ಅಂದರೆ ಈ ಹೆವಿ ರೇಟ್ ಆಗ್ಬಿಟ್ಟು ತುಂಬ ಕಷ್ಟ ಆಗ್ತಾ ಇದೆ ಸರ್. ಏನು ಸಣ್ಣ ರೈತರು ಯಾರು ತೆಗಿಯಂಗೆ ಇಲ್ಲ. ಇವಾಗ ಯುವಕರು ಯಾರನ್ನ ಕಟ್ಟಬೇಕು ಅಂತ ಬರೋರು ರೇಟ್ ಕೇಳಿನೇ ಭಯ ಬಿದ್ದುಬಿಡ್ತಾರೋ ಏನೋ. ಅಲ್ಲ, ಇನ್ನೊಂದು ಎಲ್ಲರೂ ಹಸು ಕರು ಬೇಕು ಅಂತ, ಅದು ಏನೋ ಕರುಗಳು ಚೆನ್ನಾಗಿರಬೇಕು, ಹೊರ ಕರುಗಳು ಚೆನ್ನಾಗಿರಬೇಕು, ಬೀಜದ ಕರುಗಳೇ ಹುಟ್ಟಬೇಕು ಅಂತಾರೆ. ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಬೇಕಷ್ಟೇ. ಹಸು ಓರಿ ಇದ್ರೇನೆ ಅಲ್ಲ, ಹಸು ಇರಬೇಕು. ಎಲ್ರಿಗೂ ತಲೆಗೆ ಬಂದ್ಬಿಟ್ಟಿದೆ, ಒಳ್ಳೆ ಹೊರಿ ಕರು ಹುಟ್ಟಬೇಕು, ಒಳ್ಳೆ ಕರು ಹುಟ್ಟಬೇಕು. ಒಳ್ಳೆ ಹಸು ಇದ್ರೆ ಒಳ್ಳೆ ಓರಿ ಕೊಡಿಸಿದ್ರೆ ಹುಟ್ಟುತ್ತೆ. ಅಲ್ಲ, ಹಂಗೆ ಹೇಳಕ್ ಬರಲ್ಲ, ಹುಟ್ಟಬಹುದು. ಇಲ್ಲ, ಏನು ಇರಲ್ಲ ಹಸು, ಅಂತ ಹಸುಗಳಲ್ಲೂ ಚೆನ್ನಾಗಿರೋ ಕರು ಹುಟ್ಟುತ್ತವೆ. ಇದಾವೆ, ನೋಡಿದ್ವಿ ಎಕ್ಸಾಂಪಲ್ ಬೇಜ ನೋಡಿ. ಎಷ್ಟೊಂದು ಹಂಗೆ ಹುಟ್ಟಿದೆ. ಅಲ್ಲ, ನಮ್ಮ ಮೈಂಡ್ ಸೆಟ್ ಹೆಂಗಾಗ್ಬಿಟ್ಟಿದೆ ಅಂದರೆ, ಎಲ್ಲರೂ ಅಷ್ಟೇ, ಒಂದು ಹಸು ಕಟ್ಟಿದ್ರೆ ಒಳ್ಳೆ ಕರು ಹುಟ್ಟಬೇಕು. ಎಲ್ಲರಿಗೂ ಅದೇ. ಅಲ್ಲ, ಎಲ್ಲರೂ ಹುಟ್ಟೋ ಮಕ್ಕಳೆಲ್ಲ ಇಂಜಿನಿಯರು ಡಾಕ್ಟರ್ ಆಗೋಕ್ಕಾಗತ್ತಾ? ಏನು ಮಾಡೋಕ್ಕಾಗಲ್ಲ, ಹಣೆ ಬರ ಅದು ಹೆಂಗೆ ಹುಟ್ಟಬೇಕು. ಹಾಂ, ಇವಾಗ ನನಗೆ ಫೋನ್ ಮಾಡಿ ಕೇಳ್ತಾರೆ, ಸರ್ ಹಸುಗಳು ಬೇಕು, ಆದರೆ ಏನೋ ಬೀಜದ ಕರಿನೇ ಇದಾಗಿರಬೇಕು, ತುಂಬಲಾಗಿರಬೇಕು, ಬೀಜದ ಕರನೇ ಹುಟ್ಟಬೇಕು ಅಂತಂದರೆ ನಾವು ಎಲ್ಲಿ ಬೀಜದ ಕರ ಹುಟ್ಟುಬಿಡಂಗಿದ್ರೆ. ಅದು ಇನ್ನೊಂದು, ಈ ರೇಟ್ಗಳು ಕೇಳಿ ಒಂದು ಕರು ಕೇಳಬೇಕು ಅಂದರೆ 1 ಲಕ್ಷ ಹೇಳ್ತಾರೆ. 80,000. ಹಾಂ, 1 ಲಕ್ಷ. ಏನು ಜಾಗನಲ್ಲಿ ಇರೋ ಲೆಕ್ಕ ನೋಡಿದ್ರೆ ನಾವೇ ಅನ್ಕೊಂತೀನಿ ಕಮ್ಮಿ ರೇಟ್ ಹೇಳ್ಕೊಂಡು ಕುತ್ಕೊಂಡಿದ್ವಿ. ಹಾಂ, ಹೌದಾ? ಯಾರು ಬರಲ್ಲ ಸರ್ ಯುವಕರು. ಇವಾಗ 10 ಲಕ್ಷ 11 ಲಕ್ಷ ಅಂದರೆ ಒಡವೆ ತಗೊಂಡು ಮನೆ ಇಕ್ಕೊಂಡು ಅಂತ ಯಾರು ಕೊಡ್ತಾರೆ? ಮನೆ ಯಾರು ಕೊಡಲ್ಲ. ಏನೋ ಕಾರು ಅಂಥವು ಗಾಡಿ ಆದರೆ ತಗೊಂಡು ಮನೇಲಿ ನಿಲ್ಸ್ಕೊಂಬಿಟ್ರೆ ಖರ್ಚಿರಲ್ಲ. ಇವು ತಗೊಂಬಿಟ್ಟು ಎಷ್ಟು ಖರ್ಚಿರುತ್ತೆ? 15 ಲಕ್ಷ ಕೊಟ್ಟು ತಗೊಂಡ್ರೆ ಖರ್ಚು. ಅದ್ರಲ್ಲಿ ಸಿಟಿನಲ್ಲೆಲ್ಲ ಸಾಕ್ಬೇಕಂದ್ರೆ ನಾವು ಹುಲ್ಲು ಬೂಸ ಎಲ್ಲ ಕೊಂಡ್ಬೇಕು. ಕೆಲಸ ಇಲ್ಲ, ಕೆಲಸ ಮಾಡ್ಬೇಕು. ಮೇಯ್ನು ಸ್ವಲ್ಪ ಆದ್ರೂ ಕೆಲಸ ಮಾಡಬೇಕು. ಏನೋ ಅದರಿಂದ ಲಾಭ ಬರಂಗಿದ್ರೆ. ನೋಡಿ, 2 ಒಳ್ಳೆ ಕೆಲಸ ಎತ್ತುಗಳಿವು. ಕೆಲಸ ಮಾಡಿದ್ರೆ ನಾವು ಬಂದಿರೋಷ್ಟು ರೂಢಿ ಮಾಡೋಣ ಅಂತೀವಿ. ಇಲ್ಲ, ಒಂದು ವಾರ 15 ದಿನ ಅಲ್ಲಿ ಹಾಕೊಂಡು ಹೋಗ್ಬಿಡಿ ತರಬಳ್ಳಿಗೆ. ಸ್ವಲ್ಪ ಕೆಲಸ ಕಲಿಸಿ ಅಲ್ಲಿ. ಅವರೆಲ್ಲ ಕುಮ್ಮಾಡಿಸಿದ್ದು. ನಾವು ಫಸ್ಟು ಒಂದು ಜೊತೆ ಇದ್ವು, ಅವು ಕುಮ್ಮಾಡಿಸಿ ಯಾರೋ ಬಂದು ಮಾಡಿದ್ರು. ಕೊಂಬು ಕಡೆ ಯಾರೋ ಸರಿಯಾಗಿ ಮಾಡಿರಲಿಲ್ಲ. ನಾನು ಮಾಡ್ಸೋದು ಬೇಡ ಅಂತಿದ್ದೆ. ಇಲ್ಲ, ನೋಡಿ, ಈಗ ಚೆನ್ನಾಗಿ ಕಾಣಿಸ್ತವೆ 2. ಆಮೇಲೆ ಅದಷ್ಟು ಅವರೇ ಧೈರ್ಯ ಕೊಟ್ಟು ಮಾಡಿಸಿದ್ರು. ಅಲ್ಲ, ಒಂದು 15 ದಿನ ಅಲ್ಲಿ ಕೆಲಸದ ಟೈಮಲ್ಲಿ ಏನಿಲ್ಲ, ಹೋಗ್ತವೆ. ಇರೋದೇ ಅದಕ್ಕೆ. ಆಯ್ತು ರಕ್ಷಿತ್, ಇನ್ನೊಂದ್ಸತಿ ಮೊಬೈಲ್ ನಂಬರ್ ಹೇಳ್ಬಿಡಿ. 911 069 3539. 3539.